ದೋಸೆ ಹಿಟ್ಟಿನಲ್ಲಿ ತುಂಬ ವೆರೈಟಿಯಾಗಿರುವಂಥ ನಾಷ್ಟಾನ ನಾವು ಮನೆಯಲ್ಲೇ ಮಾಡಿ ಟ್ರೈ ಮಾಡಿರ್ತೀವಿ. ಅದರಲ್ಲೂ ದೋಸೆ ಹಿಟ್ಟಿದ್ರೆ ಸಾಕು 2 ದಿನ ನಾಷ್ಟ ಆಗುತ್ತಪ್ಪ ಅನ್ನೋದೇ ಎಲ್ಲರಿಗೂ ಗೊತ್ತಿರುತ್ತೆ. ಮನೆಯಲ್ಲಿ ಪದೇ ಪದೇ ವೆರೈಟಿ ನಾಷ್ಟ ಮಾಡೋರಿಗೆ ದೋಸೆ ಅಂದರೆ ತುಂಬ ಪಂಚಪ್ರಾಣ ಆಗಿರುತ್ತೆ. ಒಂದಿನ ಸೆಟ್ ದೋಸೆ, ಒಂದಿನ ಗುಂಡ್ಪಂಗ್ಲ, ಒಂದಿನ ಇಡ್ಲಿ, ಈ ರೀತಿ ನಾವು ಎಷ್ಟೋ ವೆರೈಟಿನ ನಾವು 2 ದಿನದಲ್ಲಿ ಮಾಡಿ ಮುಗಿಸ್ತೀವಿ. ಆದರೆ ಈ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿನ ನೀವು ಟ್ರೈ ಮಾಡಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರಲ್ಲಿ ಈ ದೋಸೆ ಹಿಟ್ಟು, ಉಳಿದಿರುವಂಥ ದೋಸೆ ಹಿಟ್ಟು 2-3 ಆಗ್ತವೆ. ಮನೆಯಲ್ಲಿ ತುಂಬ ಜನ ಇರ್ತಾರೆ, ಆಗೋದೇ ಇಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ, ನೀವು ಕೂಡ ಇಷ್ಟಪಟ್ಟು ತಿಂತೀರಾ. ದೋಸೆ ಹಿಟ್ಟಿನಿಂದ ಗರಿ ಆದಂತಹ ದೋಸೆ ಟ್ರೈ ಮಾಡಿ ನೋಡಿ, ನೀವು ಕೂಡ ಇಷ್ಟಪಡ್ತೀರಾ. ಫಸ್ಟ್ ಇಲ್ಲಿ ಒಂದು ಕಡಾಯಿನ ತೊಗೊಳ್ಳಿ. ಕಡಾಯಿಗೆ ಬಿಸಿನೀರನ್ನ ಕಾಯ್ಸಕ್ಕಿಟ್ಮೇಲೆ ನಾನೀಗ ದೋಸೆ ಹಿಟ್ಟಿನ ಒಳಗಡೆ ಸಬ್ಬಸಿಗೆ ಸೊಪ್ಪು, ಜೀರಿಗೆ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿ ಶುಂಠಿ ಇವಿಷ್ಟನ್ನು ಮಿಕ್ಸ್ ಮಾಡಿದ್ದೀನಿ. ನೀವು ನಿಮಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಇದಿಷ್ಟೇ ಆ್ಯಡ್ ಮಾಡೋದ್ರಿಂದ ನಿಮ್ಮ ದಿಢೀರಾಗಿರುವಂಥ ವಡೆ ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಕೇವಲ 2 ನಿಮಿಷದಲ್ಲಿ ವಡೆ ರೆಡಿ ಆಗುತ್ತೆ. ನೋಡಿ, ಫಸ್ಟು ಬಿಸಿನೀರು ಕಾಯಿಸಿದ ಮೇಲೆ ಅದರೊಳಗಡೆ ನಾವು ಉಳಿದಿರುವಂಥ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಉಳಿದಿರುವಂಥ ಹಿಟ್ಟನ್ನ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು 2-3 ನಿಮಿಷ ಕುದಿಸೋಕಿಟ್ರೆ ಸಾಕು, ಮತ್ತೇನು ಬೇಕಾಗೋದಿಲ್ಲ ಸ್ನೇಹಿತರೆ. ಕೇವಲ 2-3 ನಿಮಿಷದ ಒಳಗಡೆ ಈ ಹಿಟ್ಟು ರೆಡಿ ಆಗುತ್ತೆ. ದೋಸೆ ಹಿಟ್ಟಿನಿಂದ ಗರಿ ಆದಂತಹ ವಡೆನ ನೀವು ಕೇವಲ 2 ನಿಮಿಷದಲ್ಲಿ ಮಾಡ್ತೀರಂದರೆ ನೀವು ನಂಬ್ತೀರಾ, ಅಷ್ಟು ಸುಲಭವಾಗಿ ಮಾಡ್ಕೋಬೋದು. ದೋಸೆ ಹಿಟ್ಟು ನೀರಿನಲ್ಲಿ ಹಾಕಿದ ಮೇಲೆ ಇದಕ್ಕೆ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ ಏನಿರುತ್ತೆ ಅದನ್ನು ತೊಗೋಬೇಕಾಗುತ್ತೆ. ನೀರಿನ ಕ್ವಾಂಟಿಟಿ ಏನಿದೆ ಕಮ್ಮಿ ತೊಗೊಳ್ಳಿ, ಏಕೆಂದರೆ ದೋಸೆ ಹಿಟ್ಟಿನ ನೀರು ಆಲ್ರೆಡಿ ಇರುತ್ತೆ. ಸೊ ಹಾಗಾಗಿ ನೀವು ನೀರೇನಿದೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ರವೆ ಏನಿದೆ, ದೋಸೆ ಹಿಟ್ಟು ಏನು ತೊಗೊಂಡಿರ್ತೀರಲ್ವ ಅದ್ರದ್ದು ಅರ್ಧ ಭಾಗ ಏನಿದೆ ಸಣ್ಣ ರವೆ ತೊಗೋಬೇಕಾಗುತ್ತೆ. ಈ ಮೂರನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ದಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಏಕೆಂತಂದರೆ ಆಲ್ರೆಡಿ ದೋಸೆ ಹಿಟ್ಟಿನಲ್ಲಿ ಉಪ್ಪಿದ್ದೇ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೊಗೊತಾ ಇದ್ದೀನಿ. ಇವತ್ತು ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ, ಸಬ್ಬಸಿಗೆ ಸೊಪ್ಪನ್ನ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪನ್ನ ತೊಗೊತಾ ಇದ್ದೀನಿ. ಇದಕ್ಕೆ ಸೋಡಾ ಬೇಡ, ಯಾವುದೇ ರೀತಿಯಾದಂತಹ ಉಬ್ಬಿ ಬರೋದಕ್ಕೆ ನಾವು ಸೋಡಾನ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಜಸ್ಟ್ ನಾವು ಮನೆಯಲ್ಲೇ ಯೂಸ್ ಮಾಡಿರುವಂತಹ ದೋಸೆ ಹಿಟ್ಟು, ಉಳಿದಿರುವಂಥ ದೋಸೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು, ಗರಿ ಆದಂಥ ವಡೆ ರೆಡಿ ಆಗುತ್ತೆ. ಇದಕ್ಕೆ ನಾವು ಉದ್ದಿನಬೇಳೆ ನೆನೆ ಹಾಕುವಂಥದ್ದು, ಸಮಯ ವೇಸ್ಟ್ ಮಾಡ್ಕೊಳೋಂಥದ್ದು ಯಾವುದು ಬೇಕಾಗೋದಿಲ್ಲ. ಸೊ ಈ ಹಿಟ್ಟೇನಿದೆ ಸ್ವಲ್ಪ ಗಟ್ಟಿ ಆಗೋವರೆಗೆ ಇನ್ನೊಂದು ಕಡಾಯಿಯಲ್ಲಿ ನಾನು ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಎರಡೂ ಕೆಲಸ ಜಲ್ದಿ ಆಗುತ್ತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪ್ರತಿಯೊಬ್ಬರಿಗೂ ಗೊತ್ತು, ಮನೆಯಲ್ಲಿರುವ ಗೃಹಿಣಿಯರು ಯಾವತ್ತೂ ಏನನ್ನು ವೇಸ್ಟ್ ಮಾಡೋದಿಲ್ಲ. ಅಂಥದ್ರಲ್ಲಿ ಈ ರೀತಿ ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಅಂದರೆ ಬಿಡ್ತಾರಾ? ಹೌದು, ಡೆಫಿನೆಟ್ಲಿ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ ಮೇಲೆ ಬಂದು ಕಮೆಂಟ್ ಮಾಡಿ ಯಾವ ರೀತಿಯಾಗಿದೆ ಅಂತೇಳಿ. ಗರಿ ಆದ ವಡೆ ಎಷ್ಟು ಜಲ್ದಿ ರೆಡಿ ಆಗುತ್ತಂದರೆ ನೀವು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತೀರಾ. ಫ್ಯಾಮಿಲಿ ಎಲ್ಲರಿಗೂ ಇಷ್ಟಪಟ್ಟು ತಿನ್ನೋಷ್ಟು ಈಸಿ ಈ ಒಂದು ಗರಿ ಆದಂಥ ವಡೆ. ಇದಕ್ಕೆ ನೆನೆ ಹಾಕೋದು ಬೇಕಾಗೋದಿಲ್ಲ, ರುಬ್ಬೋದು ಬೇಕಾಗೋದಿಲ್ಲ. ಮಾಡಿಟ್ಟಿರುವಂತಹ ದೋಸೆಯಿಂದನೇ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ರೆಡಿ ಆಗಿದೆ, ಆಲ್ರೆಡಿ ಹಿಟ್ಟು ರೆಡಿ ಆಗಿದೆ. ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣ ಉಂಡೆ ಮಾಡಿಕೊಂಡು ಇದಕ್ಕೆ ನೀವು ವಡೆಯ ಆಕಾರ ಕೊಟ್ಟರೆ ಸಾಕು. ಸಣ್ಣ ವಡೆಯ ಆಕಾರದಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ಸಣ್ಣ ಕೂಡ ಮಾಡ್ಕೋಬೋದು, ಬಟ್ ವಡೆ ರೀತಿ ಟೇಸ್ಟ್ ಬರೋದಿಲ್ಲ. ಸೊ ಸ್ವಲ್ಪ ದಪ್ಪನೇ ಇರಲಿ. ಈ ರೀತಿ ದಪ್ಪ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಬೌಲಿಂದ ಏನಿಲ್ಲ ಅಂದರೂ 15-20 ವಡೆ ಆಗ್ತವೆ. ಅಂದರೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ಎಣ್ಣೆ ಆಲ್ರೆಡಿ ಕಾಯ್ದಿದೆ. ಸೊ ಎಣ್ಣೆ ಕಾಯ್ದ ತಕ್ಷಣವೇ ನಾನು ರೆಡಿ ಮಾಡ್ಕೊಂಡಿರುವಂಥ ವಡೆಗಳೇನಿದ್ದಾವೆ ಬಿಡ್ತಾಯಿದ್ದೀನಿ. ಈ ರೀತಿ ನೀವು ಕೂಡ ಅಷ್ಟೇ ಎಣ್ಣೆನ ಬಿಸಿ ಆದ ತಕ್ಷಣವೇ ಹಾಕೋದ್ರಿಂದ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಬಿಡಿ. ಲೋ ಫ್ಲೇಮ್ ಇಡೋದ್ರಿಂದ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ, ಯಾಕಂದರೆ ಎಣ್ಣೆ ಅಂಶವನ್ನು ತಿನ್ನಬೇಕಾದ್ರೆ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಹಾಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸೋದ್ರಿಂದನೇ ನಮ್ಮ ಹೊಟ್ಟೆ ನೋವಾಗಲಿ ಯಾವುದೇ ರೀತಿಯಾದಂಥ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಒಳಗಡೆ ಚೆನ್ನಾಗಿ ಮೆತ್ತಗೆ ಇರಬೇಕು, ಬೇಯ್ದಿರಬೇಕು. ಹಾಗಿದ್ರೇ ಟೇಸ್ಟ್ ಚೆನ್ನಾಗಿ ಅಲ್ವಾ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಗೃಹಿಣಿಯರಿಗೆ ಸಹಾಯವಾಗುವಂಥ ತುಂಬ ಟಿಪ್ಸ್ನ ನಾನು ಮಾಡಿದ್ದೀನಿ. ಸೊ ಪ್ರತಿಯೊಂದು ಟಿಪ್ಸ್ ಕೂಡ ಅಷ್ಟೇ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಆಗಿರ್ಬೋದು, ಅಥವಾ ಮನೆಯಲ್ಲೇ ಉಳಿದಿರುವಂತಹ ಯಾವುದೇ ಅಡುಗೆಯ ವಿಷಯ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಯಾವ ರೀತಿ ಬಿಸಾಕ್ಲಾರ್ದೆ, ವೇಸ್ಟ್ ಮಾಡಲಾರ್ದೇ ನಾವು ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಹಾಗೆ ನೋಡಿ, ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾದ್ಮೇಲೆ ನಾನು ಇಲ್ಲಿ ವಡೆನ ಬಿಟ್ಟಿದ್ದೀನಿ. ವಡೆ ಬಿಟ್ಟ ಮೇಲೆ ಒಂದು 2 ನಿಮಿಷ ಸಾಕು ಸ್ನೇಹಿತರೆ, ಹೆಚ್ಚು ಸಮಯ ತಗೊಳೋದಿಲ್ಲ. 2 ನಿಮಿಷದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಬ್ರೌನ್ ಕಲರ್ ಆಗಿದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿದ ತಕ್ಷಣವೇ ನೀವು
ಹೋಟೆಲ್ನವರು ಇದೇ ರೀತಿ ವಡೆ ಮಾಡಿರ್ತಾರೆ, ಉದ್ದಿನ ವಡೆ ಅಲ್ಲ ಅಂತ ಹೇಳಿಬಿಡ್ತೀರ, ಅಷ್ಟು ಚೆನ್ನಾಗಾಗಿದೆ. ಈ ಒಂದು ಗುಟ್ಟು ನಿಮಗೆ ಗೊತ್ತಿದ್ದರೆ ಸಾಕು, ನಿಮ್ಮ ಮನೆಯಲ್ಲಿ ಸದಾ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಸ್ನ್ಯಾಕ್ಸ್ ಟೈಮಿಗೆ ಈ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಈ ವಡೆ. ಇದನ್ನು ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿದವರು ಎಲ್ಲರಿಗೂ ತಿನ್ನಿಸಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕಮ್ಮಿ ತಗೊಳುತ್ತೆ, ಹೆಚ್ಚು ಎಣ್ಣೆ ತಗೊಳೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಧನ್ಯವಾದ.